ರಸ್ತೆ ಮಾಡಿ ಅಂದರೆ ಸುಸಜ್ಜಿತವಾದ ಕಾಂಕ್ರೀಟ್ ರಸ್ತೆ ಮೇಲೆ ಡಾಂಬರೀಕರಣ ಮಾಡಲಾಗ್ತಾ ಇದೆ. ಗುಂಡಿ ಬಿದ್ದ ರಸ್ತೆ ದುರಸ್ತಿ ಮಾಡೋದು ಬಿಟ್ಟು ಕಾಂಕ್ರೀಟ್ ರಸ್ತೆ ಮೇಲೆ ಡಾಂಬರ್ ಸುರಿದು ಇದ್ದ ರಸ್ತೆಯ ಅಂದವು ಹಾಳಾಗಿ ಹೋಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಿಂದ ಹಾದು ಹೋಗೋ ಕಾರವಾರ ಬಾಂಡಿಶೆಟ್ಟ ರಸ್ತೆ. ಕಳೆದ 2 ವರ್ಷಗಳ ಹಿಂದೆ ಈ ರಸ್ತೆಯನ್ನ ಕಾಂಕ್ರೀಟೀಕರಣ ಮಾಡಲಾಗಿತ್ತು. ರಸ್ತೆಯೂ ಕೂಡ ಉತ್ತಮವಾಗಿತ್ತು. ಆದ್ರೀಗ ಏಕಾಏಕಿ ಇದೇ ರಸ್ತೆ ಮೇಲೆ ಡಾಂಬರೀಕರಣ ಮಾಡಲಾಗುತ್ತಿದೆ. ಅಯ್ಯೋ, ಚೆನ್ನಾಗಿರೋ ಸಿಮೆಂಟ್ ರಸ್ತೆ ಮೇಲೆ ಯಾಕೆ ಡಾಂಬರು ಅಂತ ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಆದ್ರೆ ಕಾರವಾರ ನಗರಸಭೆ ಅಧಿಕಾರಿಗಳು ಹೌದಾ, ಈ ಬಗ್ಗೆ ನಮಗೆ ಗೊತ್ತೇ ಇಲ್ವಲ್ಲ ಅಂತಿದ್ದಾರೆ. ಇನ್ನು PWD ಅವರನ್ನ ಕೇಳಿದ್ರೆ ಅವರೂ ನಮಗೆ ಗೊತ್ತಿಲ್ಲ ಅಂತಿದ್ದಾರೆ. ಹಾಗಾದ್ರೆ ಯಾವ ಅಧಿಕಾರಿಗಳಿಗೂ ಗೊತ್ತಾಗದೆ ಡಾಂಬರೀಕರಣ ಮಾಡ್ತಿದ್ದಾರಾ ಅನ್ನುವಂಥದ್ದು ಪ್ರಶ್ನೆ. ವಿಜಯಪುರ ಜಿಲ್ಲೆಯ ಆಲೂರು ಎಂಬ ಹೆಸರಿನ ಗುತ್ತಿಗೆದಾರನಿಗೆ ಟೆಂಡರ್ ಆಗಿದೆಯಂತೆ. ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಏಕಾಏಕಿ ಬಂದು ರಸ್ತೆ ಮೇಲೆ ಡಾಂಬರು ಸುರಿದು ಇದ್ದ ರಸ್ತೆಯನ್ನು ಹಾಳು ಮಾಡಿ ಹೋಗಲಾಗಿದೆ. ಕಾಂಕ್ರೀಟ್ ರೋಡ್ ಮಾಡಿ ಮ್ಯಾಕ್ಸಿಮಮ್ 1.5 ವರ್ಷ ಆಯ್ತಿರ್ಬೋದು. 1.5 ವರ್ಷ ಆಯ್ತು. ಏನ್ ಡ್ಯಾಮೇಜ್ ಇಲ್ಲ. ಅದು ಡ್ಯಾಮೇಜ್ ಆದ್ರೂ ಕೂಡ ಅದಕ್ಕೆ ರಿಪೇರ್ ವರ್ಕ್ ಆಗೋದು ಸಿಮೆಂಟ್ ಇಂದಾನೆ, ಡಾಂಬರಿಂದ ಆಗೋದಿಲ್ಲ. ಅದು ಕಾಂಕ್ರೀಟಿಗೆ ಕಾಂಟ್ರಾಕ್ಟರ್ ಯಾರಂತ ಗೊತ್ತಿಲ್ಲ. PWDಗೆ ಕೇಳಿದ್ರೆ PWD ತಮ್ಗೆ ಗೊತ್ತಿಲ್ಲ ಅಂತಾರೆ. ಮುನ್ಸಿಪಾಲಿಟಿ ಗೊತ್ತಿಲ್ಲ ಅಂತಾರೆ. ಅಂದ್ರೆ ಕೆಲಸ ಸ್ಟಾರ್ಟ್ ಮಾಡಿದವರು ವರ್ಕ್ ಆರ್ಡರ್ ಅವರಿಗೆ ತಂದ್ಕೊಡು ಅಂದಿದ್ರೆ ಅವ್ರಿಗೆ ಇಂಜಿನಿಯರಿಗೆ ಇನ್ನೂ ತನಕ ಕಳಿಸ್ತಿ ಅಂತ ಹೇಳ್ತಾ ಇದ್ದಾರೆ ಅವರು. ಒಂದು ಕಡಿಮೆ ಅಂದ್ರೆ ಒಂದು 100 ಮೀಟರ್ಸ್ ಇಲ್ಲಿ ತನಕ ಮಾಡಿದ್ದಾರೆ ರಸ್ತೆ. ಅದು ಈಗ ನೋಡಿ, ಈಗ ಹಿಂದ್ಗಡೆ ತಿಳಿತಾ ಇದೆ ನಿಮ್ಗೆ. ಇದು ಚಲೋ ಇದೆ, ಕಾಂಕ್ರೀಟ್ ರೋಡ್ ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ ಅವರು. ಕಾರವಾರದ ಗ್ರಾಮೀಣ ಭಾಗದಲ್ಲಿ ಅದೆಷ್ಟೋ ರಸ್ತೆಗಳು ಗುಂಡಿ ಬಿದ್ದ ಸ್ಥಿತಿಯಲ್ಲೇ ಇವೆ. ಅಂತ ರಸ್ತೆಗಳ ದುರಸ್ತಿ ಮಾಡೋದು ಬಿಟ್ಟು ಸುಸರ್ಜಿತ ರಸ್ತೆ ಮೇಲೆ ಡಾಂಬರೀಕರಣ ಮಾಡುವುದು ಇದೆಂತ ಹುಚ್ಚುತನ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಕಾರವಾರದ ವಾತಾವರಣಕ್ಕೆ ಕಾಂಕ್ರೀಟ್ ರಸ್ತೆ ಮೇಲೆ ಡಾಂಬರೀಕರಣ ಮಾಡಿದ್ರೆ ಮಳೆಗಾಲದಲ್ಲಿ ಕಿತ್ತು ಹೋಗುತ್ತೆ. ಇವೆಲ್ಲ ಗೊತ್ತಿದ್ದು ಸುಸರ್ಜಿತವಾದ ಕಾಂಕ್ರೀಟ್ ರಸ್ತೆ ಮೇಲೆ ಡಾಂಬರೀಕರಣ ಮಾಡಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲಿ ಕಡೆ ನೋಡಿದ್ರೆ ನಮ್ಮ ಬಹಳಷ್ಟು ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ರೋಡ್ ಆಗಬೇಕು, ಪಂಚಾಯತಿಯಲ್ಲಿ ಕೂಡ ರೋಡ್ ಬೇಕಾಗಿದೆ. ಇದೇ ರೋಡ್ ಅವ್ರು ಅಲ್ಲಾಕ್ಲಿ ಬೇಜಾರಿಲ್ಲ, ನಮಗೆ ಒಳ್ಳೆ ರೀತಿ ಅಭಿವೃದ್ಧಿ ಮಾಡಲಿ, ನಾವು ಕೂಡ ಅವರಿಗೆ ಧನ್ಯವಾದ ಹೇಳ್ತೀವಿ. ಆದರೆ ಇಂಥ ಒಳ್ಳೆ ರೋಡಿಗೆ ಮತ್ತೆ ಕಳಪೆ ಕಾಮಗಾರಿ ಇದು ನೋಡಿದ್ರೆ ಯಾರು ಅನ್ಪಡ್ ಆದ್ರೂ ನೋಡಿದ್ರೆ ಕೂಡ ಹೇಳ್ಬೋದು ಇದು ಕಳಪೆ ಕಾಮಗಾರಿ ಮತ್ತು ಹುಚ್ಚುತನ ಕೆಲಸ ಮಾಡ್ತಾರೆ ಅಂತ. ಇದು ನಾವು ಖಂಡಿಸ್ತಾ ಇದ್ದೀವಿ. ಈಗ ಇವತ್ತು ನಾವು ಹೇಳಿದ್ದೀವಿ, ಇದು ಎಲ್ಲ ಡಾಂಬರ್ ಹಾಕಿ ತೆಗೆಸ್ಕೊಡ್ಬೇಕು, ಇಲ್ಲಾಂದ್ರೆ ಇವತ್ತು ದಿವಸದಿಂದ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತೀವಿ ಈ ರೋಡಲ್ಲಿ. ಒಟ್ಟಾರೆ ಗುಂಡಿ ಬಿದ್ದ ಕಡೆ ರಸ್ತೆ ದುರಸ್ತಿ ಮಾಡೋದ್ ಬಿಟ್ಟು ಸುಸರ್ಜಿತ ಕಾಂಕ್ರೀಟ್ ರಸ್ತೆ ಮೇಲೆ ಡಾಂಬರೀಕರಣ ಮಾಡಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನುವಂತಾಗಿದೆ ಸ್ಥಿತಿ. ಇನ್ನಾದ್ರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಈ ಪ್ಲಾನ್ ಮಾಡಿದ್ಯಾರು, ಅದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಪತ್ತೆ ಮಾಡಬೇಕಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.